ಇವತ್ತು ನಾವು ನಮ್ಮ ಫಾರ್ಮಸಿಯಲ್ಲಿ ಪೂಜೆ ಇತ್ತಲ್ವಾ, ಸೊ ಪ್ರತಿ ಪೂಜೆಗೆ ಏನಾದ್ರೂ ಒಂದೊಂದು ಹೊಸ ಔಷಧಿಗಳ ಸಿದ್ಧತೆನ ಮಾಡ್ತೀವಿ ಅಂಡ್ ಅದನ್ನ ಎನರ್ಜೈಸ್ ಮಾಡ್ತೀವಿ ಆಯ್ತಾ. ಇವತ್ತು ವಿಶೇಷವಾಗಿ ಈ ಬೇಸಿಗೆ ಬಂತಲ್ವಾ, ತುಂಬಾ ಮಕ್ಕಳು ಕೇಳ್ತಾ ಇರೋದು, ನಮ್ದೇ ಆನ್ಲೈನ್ ಕನ್ಸಲ್ಟೇಷನ್ ಅಂಡ್ ಇಲ್ಲಿ ಕ್ಲಿನಿಕಲ್ ಕೇಳ್ತಿದ್ರು, ಟ್ಯಾನ್ ಮಾಡ್ಕೊಬಿಡ್ತಾರೆ ಮತ್ತೆ ಈಗ ಟ್ರಿಪ್ಪಿಗೆ ಹೋಗ್ತಾರೆ. ಈಗ ನೀವೆಲ್ಲ ಟ್ರಿಪ್ಪಿಗೆ ಹೋಗಿ ಅಲ್ಲಿ ಇಲ್ಲಿ ದೇವಸ್ಥಾನ ಅಂತ ಎಲ್ಲ ಸುತ್ತಾಡ್ಕೊಂಡು ಮನೆ ಬರುವಷ್ಟರಲ್ಲಿ 2 ಬಣ್ಣ ಆಗಿರುತ್ತೆ ಅಲ್ವಾ. ಬೀಚಿಗೆ ಹೋಗ್ತೀರಾ, ಆಟ ಆಡ್ತೀರಾ, ವಾಪಸ್ ಬರೋಷ್ಟರಲ್ಲಿ 2 ಬಣ್ಣ ಬೇರೆ ಬೇರೆ ಆಗ್ಬಿಟ್ಟಿರತ್ತೆ. ಸೊ ಡಿ ಟ್ಯಾನಿಗೆ ಏನಾದ್ರೂ ಹೆಲ್ದಿ ಆಪ್ಷನ್ಸ್ ನ್ಯಾಚುರಲ್ ಇದ್ದದ್ ಕೊಡಿ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ನಾವೊಂದು ಸ್ಪೆಷಲ್ ಆಗಿ ಡಿ ಟ್ಯಾನಿಗೆ ಅಂತ ಒಂದು ಇದನ್ನ ರೆಡಿ ಮಾಡಿದ್ವಿ. ಸೊ ಅದನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ ಆಯ್ತಾ. ಸೊ ಇದ್ರಲ್ಲೆಲ್ಲ ಇಲ್ಲೇ ಬೆಳೆದಂತ ಒಂದಿಷ್ಟು ಗಿಡಮೂಲಿಕೆಯನ್ನ ಸೇರಿಸ್ಬಿಟ್ಟು ಇದನ್ನ ಮಾಡಿರೋದು ಸಿಂಪಲ್. ಇದನ್ನ ಹೆಂಗ್ ಮಾಡೋದಂತಂದ್ರೆ, ಈ ಪೌಡರ್ ನಮ್ಮಲ್ಲಿ ಸಿಗತ್ತೆ, ನೀವು ತಗೊಳ್ಬಹುದು. ಆಮೇಲೆ ಇದಂತೂ ಸಿಂಪಲ್ ಆಗಿ ಅಕ್ಕಿಯನ್ನ ಬೇಯಿಸಿದ ನೀರು, ಗಂಜಿ ತೆಳಿ ಅಂತಾರಲ್ವಾ, ಅಂದ್ರೆ ಅನ್ನದ ತೆಳಿ ಇದು, ಗಂಜಿದಲ್ಲ. ಅದ್ರ ಸ್ಟಾರ್ಚ್ ಏನು, ಅಕ್ಕಿಯನ್ನ ನೀವು ಬೇಯಿಸಿದ ಮೇಲೆ ಎಕ್ಸ್ಟ್ರಾ ವಾಟರ್ ಉಳಿಯತ್ತಲ್ವಾ, ಇದು ನೀರಿದು. ಯಾವ್ದಾದ್ರೂ ಆಗತ್ತೆ. ಕೆಂಪು ಅಕ್ಕಿ ಅದಾದ್ರೆ ಒಳ್ಳೇದು. ಕೆಂಪಕ್ಕಿದು, ಕುಚ್ಚಲಕ್ಕಿದು, ರೆಡ್ ರೈಸ್ ಇಂದು, ಅನ್ಪಾಲಿಶ್ಡ್ ರೈಸ್ ಇಂದ ಆದ್ರೆ ಒಳ್ಳೇದು ಆಯ್ತಾ. ಅದು ಆಗದೆ ಇದ್ದವ್ರು ಏನ್ ಮಾಡಿ, ಈಗ ಮನೇಲಿ ಆದಷ್ಟು ಎಲ್ರು ಇಂಥದ್ದೇ ರೈಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಬದಲಿಗೆ ನಿಮ್ಗೆ ಚಿಕ್ಕದು ಅದು ಸಿಗತ್ತೆ, ಫಿಲ್ಟ್ರೇ ಮಾಡೋದು ಅಂತ ತಂದ್ಕೊಂಡು ಅದ್ರಲ್ಲೇ ಮಾಡ್ಕೊಂಡ್ರೆ ನಿಮ್ಗೆ ಇದು ಆರಾಮಾಗಿ ಸಿಗತ್ತೆ. ಹಂಗೂ ಆಗಿಲ್ಲ ಅಂತಂದ್ರೆ ಅಕ್ಕಿಯನ್ನ ಒಂದು 4-5 ಚಮಚ ಅಕ್ಕಿಯನ್ನ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನ ಬಳಸ್ಬೋದು. ಗಂಜಿ, ಒಟ್ಟಲ್ಲಿ ಆ ಗಂಜಿ ಬೇಕು ನಮ್ಗೆ ಆಯ್ತಾ. ಸೊ ಆ ಗಂಜಿಯನ್ನ ತಣಿಬೇಕು, ಅದು ಬಿಸಿ ಇರಬಾರ್ದು. ತಣಿದ್ಬಿಟ್ಟು ಈಗ ಅದ್ರದ್ದು ಇದಕ್ಕೆ ಹಾಕೊಳ್ಳೋದು. ಇದು ನೋಡಿ, ಇದು ಇವತ್ತು ಮಧ್ಯಾಹ್ನದ ಅಡಿಗೆಗೆ ಮಾಡಿದಂತಹ ಇದು, ಅದನ್ನ ತಣಿಸಿಟ್ಕೊಂಡಿದ್ದೆ ನಾನು. ಸೊ ಅದನ್ನ ನೀವು ಆರಾಮಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಪಾರ್ಟಲ್ಲಿ ಟ್ಯಾನ್ ಇದೆ ಅಲ್ವಾ ಅಲ್ಲಿಗೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡಿಬಿಟ್ರೆ ಆಯ್ತು. ಇದನ್ನ ಡೈಲಿ ಮಾಡಿಬಿಟ್ರೆ 1 ವಾರದಲ್ಲಿ ಚೆನ್ನಾಗಿ ಇದಾಗ್ತಾ ಬರುತ್ತೆ. ಇವತ್ತು ನಾವೆಲ್ಲ ಟ್ರೈ ಮಾಡಿ ನೋಡೋಣ. ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನೋಡ್ರಪ್ಪ, ಯಾರ್ಯಾರಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಂತ. ಕೈಗಾಗಿದೆ ಅಲ್ವಾ, ಎಲ್ರು ಕೈಗೆ ಹಾಕೊಂಡು ನೋಡೋಣ. ಮತ್ತೆ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದ್ ಬರುತ್ತೆ ಅಂತಂದ್ರೆ ಇಷ್ಟೇ ಮಿಕ್ಸ್ ಮಾಡ್ಬೇಕು, ಬಿಸಿ ಮಾಡೋದಿರೋದೆ. ಇದು ಪೌಡ್ರ್ ಹೆಸರಿಗೆ ಇಡೋಣ, ನೀವು ಹೇಳಿದ ಹೆಸರು ಇಡೋಣ. ಈಗ ಮಾಡಿದ್ದಲ್ಲ ಅದೇ ಇವತ್ತೀಗ ರೆಡಿ ಮಾಡಿರೋದು, ಇದು ಇವತ್ತು ರೆಡಿ ಮಾಡಿರೋದು. ಇನ್ನು ಹೆಸರು ಇಡೋಣ, ಏನ್ ಹೆಸರು ಇಡೋಣ ನೀವು ಹೇಳಿ. ಡಿ ಟ್ಯಾನ್ ಪೌಡರ್ ಅಂತ ಇಡೋಣ. ಎಲ್ಲರೂ ಮಾಡ್ತಾರೆ, ನೀವು ಹೇಳಿ ಏನ್ ಹೆಸರು ಇಡ್ತಿರೋ ಅದು ಆಯ್ತಾ. ಸೊ ನೋಡಿ, ಈ ತರ ಇದನ್ನ ಹಚ್ಬಿಟ್ರೆ ಆಯ್ತು. ಕೂಲು ಆಗತ್ತೆ ಮತ್ತೆ ಸಾಫ್ಟ್ ಆಗಿ ಈ ತರ ಇದನ್ನ ಆರಾಮಾಗಿ ನಿಮ್ಗೆ ಎಲ್ಲಿ ಆ ಒಂದು ಟ್ಯಾನ್ ಇದೆಯೋ ಆ ಭಾಗಕ್ಕೆ ಹಚ್ಬಿಡೋದು. ಫೇಸಿಗೂ ಹಾಕೋಬಹುದು, ಕಂಪ್ಲೀಟ್ಲಿ ಸೇಫ್ ಆಗಿರತ್ತೆ ಇದು. ಆದ್ರೂ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ಮುಖಕ್ಕೆ ಬಳಸೋ ಮೊದ್ಲು ಏನ್ ಮಾಡಿ, ಯಾವ್ದಾದ್ರು ಒಂದು ಚಿಕ್ಕ ಜಾಗಕ್ಕೆ ಹಚ್ಚಿ ನೋಡ್ಕೊಳ್ಳಿ. 100% ನಿಮ್ಗೆ ಅದ್ರ ಪ್ರಾಬ್ಲಮ್ ಬರೋದಿಲ್ಲ. ಆದ್ರೂ ರಿಸ್ಕ್ ಯಾಕೆ ತಗೊಳ್ಳೋದು ಅಲ್ವಾ. ನ್ಯಾಚುರಲ್ ಆಗಿ ಇದು ನೋಡಿ, ಈ ತರ ಇದ್ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗದ್ ಹಾಗೆ ಕೂತಿರತ್ತೆ. ಅಂಡ್ ನಿಮ್ಗೆ ಫೀಲು ಗೊತ್ತಾಗತ್ತೆ. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ, ನಾನು ಮಾಡ್ಕೊಡ್ತೀನಿ. ಅದು ತಣ್ಣಗಾಗುತ್ತೆ, ಅದು ಡ್ರೈ ಆಗೋ ತನಕ ಇಟ್ಕೋಬೇಕು. ಈಗಿದು ಡ್ರೈ ಆಗೋ ತನಕ ಇಟ್ಕೋಬೇಕು. ಡ್ರೈ ಆದ ತಕ್ಷಣ ತೊಳೆದು ಬಿಡ್ಬೇಕು ಆಯ್ತಾ. ಪೂರ್ತಿ ಡ್ರೈ ಆಗೋದ್ಮೇಲೆ, ಅಂದ್ರೆ ಅದು ಡ್ರೈ ಆದ್ಮೇಲೂ ಹಂಗೆ ಇಟ್ಕೋಬಾರ್ದು. ಒಣಗೋ ತನಕ ವೇಟ್ ಮಾಡಿಬಿಟ್ಟು ಒಣಗಿದ ತಕ್ಷಣ ತೆಗೆದು ಬಿಡ್ಬೇಕು. ಇಷ್ಟೇ. ಪೌಡ್ರ್ ನೀವು ತರ್ಸ್ಕೊಬಿಟ್ರೆ, ಅದಕ್ಕೆ ಇಷ್ಟು ದಿನದಲ್ಲಿ ಇದು ಇರ್ಲಿಲ್ಲ ನಮ್ಮಲ್ಲಿ, ಈ ಪ್ರಾಡಕ್ಟ್ ಇರ್ಲಿಲ್ಲ. ಈಗ ಬೇಸಿಗೆಗೆ ಅಂತಾನೆ ತುಂಬಾ ಜನ ಕೇಳ್ತಾ ಇದ್ರು, ಹಂಗಾಗಿ ಇವತ್ತೊಂದು ಮಾಡಿದ್ವಿ. ಇವತ್ತು ಭಟ್ರು ಬೇರೆ ಬಂದಿದ್ರಲ್ವಾ, ಅದನ್ನ ಪೂಜೆ ಮಾಡಿಸ್ಬಿಟ್ಟು ಈಗ ರೆಡಿ ಆಗಿದೆ. ಸ್ಮೆಲ್ಲು ಚೆನ್ನಾಗಿದೆ, ನೀವು ನೋಡ್ಬೋದು. ಈಗಲೇ ಎಲ್ಲರೂ ಹಚ್ಕೋಬಹುದು, ತಗೊಂಡ್ಬಿಡಿ. ಎಲ್ಲರಿಗೂ ಒಂದೊಂದು ಸ್ಪೂನ್ ಕೊಟ್ಬಿಡ್ತೀನಿ, ಹಚ್ಕೊಂಡು ಪಾಸ್ ಮಾಡಿ ಆಯ್ತಾ. ನೀಟಾಗಿ ಹಚ್ಕೊಂಡು ಈ ಥರ ಒಳಗಡೆಯಿಂದ ಮತ್ತೆ ಒಂಥರ ಕೂಲಿಂಗ್ ಇಫೆಕ್ಟು ಸಿಗತ್ತೆ.
ಈಗ ಉದಾಹರಣೆಗೆ ನಮಗೆ ಬಿಸಿಲಿಗೆ ಅಂತ ಸ್ಕಿನ್ನು ತುಂಬ ಡಲ್ ಆಗ್ತಿರತ್ತೆ, ಈ ಥರ ಆಕ್ನೆಗಳೆಲ್ಲ ಜಾಸ್ತಿ ಈ ಟೈಮಲ್ಲೆಲ್ಲ. ಸೊ ಅಂಥದ್ದೆಲ್ಲ ಪ್ಲೇಸಸ್ಗಳಿಗೂ ನಾವು ಅದನ್ನ ಹಚ್ಕೊಳ್ಬೋದು. ಮತ್ತು ಸ್ಕಿನ್ ಡ್ರೈ ಆಗೋದು ಜಾಸ್ತಿ, ಅವಾಗಲೂ ಹಚ್ಕೋಬಹುದು. ಮತ್ತೆ ಇದು ಯಾವುದೇ ಲೇಪ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಲೇಪ ಏನ್ ಮಾಡುತ್ತೆ ಬಾಡಿಯಲ್ಲಿನ ಮಾಯಿಶ್ಚರ್ ಅನ್ನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಇದು ಡ್ರೈ ಆಗುವಾಗ. ಸೊ ಇದನ್ನ ತೆಗೆದು ವಾಶ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಅಭ್ಯಂಗ ತೈಲವನ್ನ ಒಂಚೂರು ಮಾಯಿಶ್ಚರೈಸರ್ ತರ ಹಚ್ಕೋಬೇಕು. ಈಗ ನಾವು ಪ್ರತಿ ಋತುವಿಗೆ ಬೇರೆ ಬೇರೆ ಅಭ್ಯಂಗ ತೈಲ ಮಾಡ್ತೀವಲ್ವಾ, ಸೊ ಇದನ್ನು ವಾಶ್ ಮಾಡಾದ್ಮೇಲೆ ಒಂಚೂರು ಇದನ್ನ ತಗೊಂಡ್ಬಿಟ್ಟು ಮಾಯಿಶ್ಚರೈಸರ್ ತರ ಹಚ್ಚಿಬಿಡ್ಬೇಕು. ಆವಾಗ ಡ್ರೈನೆಸ್ ಆಗೋದಿಲ್ಲ, ಮತ್ತೆ ಇದು ತುಂಬಾ ಕೂಲಿಂಗ್ ಇಫೆಕ್ಟ್ ಇರುತ್ತೆ. ಹಾಗಲ್ಲ ಅಮ್ಮ, ನೀವು ಲೇಪದ ತರ ಹೀಗೆ ಹಚ್ಬೇಕು. ಹಚ್ಕೊಳ್ಳಿ, ಮತ್ತು ಇದೆ ಕಮ್ಮಿ ಬಿದ್ರೆ ಮತ್ತೆ ಕೊಡ್ತೀನಿ. ಸೊ ಚೆನ್ನಾಗಿ ಲೇಪದ ತರ ಹಚ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಾಗೆ ಹೀಗೆ ಇಂಥದ್ದು ಸ್ವಲ್ಪ ದಪ್ಪಗೆ ಹಚ್ಕೋಬೇಕು. ನೋಡಿ ಹಚ್ಚಿದಾಗ ಹೇಗೆ ಕೂಲಿಂಗ್ ಇಫೆಕ್ಟ್ ಇದೆ ಅಲ್ಲ. ಸ್ಮೆಲ್ ಹೆಂಗಿದೆ, ಇಷ್ಟ ಆಯ್ತಾ ಸ್ಮೆಲ್? ಪ್ಲೆಸೆಂಟ್ ಆಗಿದೆ ಅಲ್ಲ ಸ್ಮೆಲ್? ಇದೆಲ್ಲ ಎಲ್ಲೂ ಸಿಗೋದಿಲ್ಲ ನಿಮ್ಗೆ, ಯಾಕಂದ್ರೆ ಇಲ್ಲೇ ಬೆಳೆದು ಇದಕ್ಕೆ. ಮತ್ತೆ ಎಸ್ಪೆಷಲಿ ಇದರಲ್ಲಿ ಮೇನ್ ಚೀಫ್ ಇಂಗ್ರೀಡಿಯೆಂಟ್ ಬಂದು ದಾರು ಹರಿದ್ರ ಅಂತ. ದಾರು ಹರಿದ್ರ ಅಥವಾ ಮರದರ್ಶನದ ಬಳ್ಳಿ ಅಂತಾರೆ. ಒನ್ ಆಫ್ ದ ರೇರೆಸ್ಟ್ ಪ್ಲಾಂಟ್ ಇದು. ಎಷ್ಟೊಂದು ಆಯುರ್ವೇದ ತರಗತಿ ಕಾಲೇಜಿನ ವಿದ್ಯಾರ್ಥಿಗಳು ದಾರು ಹರಿದ್ರ ಸಸ್ಯ ನೋಡಕ್ಕೆ ಅಂತಾನೆ ನಮ್ಮ ಸಸ್ಯ ಸಂಜೀವಿನಿ ಬರ್ತಾರೆ. ನಿಜ. ಬಾಟ್ನಿ ಸ್ಟೂಡೆಂಟ್ಸ್ಗಳು, ರೈತ ಸಂಘದವರು ಆ ಸಸ್ಯವನ್ನ ನೋಡಕ್ಕೆ ಅಂತಾನೆ ಇಲ್ಲಿ ಬರ್ತಾರೆ. ಅಷ್ಟು ವಿಶೇಷವಾದಂಥದ್ದು ದಾರು ಹರಿದ್ರ, ಅದು ಇದರ ಮೇನ್ ಇಂಗ್ರೀಡಿಯೆಂಟ್. ಅದರ ಜೊತೆಯಲ್ಲಿ ಬೇರೆ ಬೇರೆ ಈಗ ಎಷ್ಟಿ ಮಧು ಇರ್ಬೋದು, ಬೇರೆ ಎಲ್ಲ ಹರ್ಬ್ಸ್ಗಳನ್ನ ಸೇರಿ ಒಂದು ಕಾಂಬಿನೇಷನ್ ಮಾಡಿದೀವಿ ಅಕ್ಕಿ ತಳಿ ಜೊತೆಯಲ್ಲಿ. ಈಗ ಅಕ್ಕಿ ತಳಿಯಲ್ಲಿನೂ ಈ ಗಂಜಿ ತಳಿ ಏನಿರತ್ತಲ್ವಾ, ಇದರಲ್ಲಿ ಎಷ್ಟೊಂದು ನಿಮ್ಗೆ ನರಿಶ್ಮೆಂಟ್ ಇದೆ. ಹಾಗೇನೆ ಬರೀ ಈ ಸ್ಟಾರ್ಚನ್ನ ಮುಖಕ್ಕೆ ಹಚ್ಕೊಳ್ಳೋದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ದ್ರವ್ಯದ ಜೊತೆ ಹಚ್ಚಿದಾಗ ಅಲ್ಲ ಮುಖಕ್ಕೆ ಇವತ್ತು ಅದೇ ಮುಖಕ್ಕೆ ಟ್ರೈ ಮಾಡೋದಾದ್ರೆ ಮೊದ್ಲು ಯಾವ್ದಾದ್ರು ಒಂದು ಪಾರ್ಟಿಗಷ್ಟೇ ಹಚ್ಚಿ ಟ್ರೈ ಮಾಡಿ ಅಂತ. ಮೈತ್ರಿ ಅವರೆಲ್ಲ ಮಾಡ್ಬೋದು, ನಿಮ್ಗೆ ನಮ್ಮ ಪ್ರಾಡಕ್ಟ್ ಸೂಟ್ ಆಗೋದು ನಮ್ಗೆ ಗೊತ್ತು. ಆದ್ರೂ ಮುಖದ ವಿಷಯದಲ್ಲಿ ಕಾಳಜಿ ವಹಿಸ್ಕೊಳ್ಳಿ ಅಂತ. ಹಾಗೆ ಮಡ್ ಪ್ಯಾಕ್ ತರನೇ, ಬಟ್ ಮಣ್ಣಿಲ್ಲ ಇದ್ರಲ್ಲಿ. ಇದನ್ನ ನಾವು ಹರ್ಬಲ್ ಪ್ಯಾಕ್. ಈಗ ಏನ್ ಹೆಸರಿಟ್ರಿ ಇದಕ್ಕೆ? ಸುವರ್ಣ ಅಂತ ಇಡೋಣ. ಸುವರ್ಣ ಭಸ್ಮ ಅಂತ ಇಡೋದ. ಮತ್ತೆ ಅವರೆಲ್ಲ ಬಂಗಾರದ ಪೌಡ್ರ್ ಅಂತಾನೆ ಅನ್ಕೋಬಿಟ್ರೆ ಕಷ್ಟ. ಆದ್ರೆ ಬಂಗಾರಕ್ಕಿಂತ ಕೀಮ್ತಿ ಇದು ಖನಿಜ, ಅದು ಬೇರೆ ಪ್ರಶ್ನೆ. ನಾವು ಏನ್ ಹೆಸರಿಡೋಣ? ಈ ಬೇಸಿಗೆಯಲ್ಲಿ ಹಚ್ಕೊಳಕ್ಕೆ, ಅದು ಸ್ಕಿನ್ನಿಗೆ ನರಿಶ್ಮೆಂಟಿಗೆ ಕೊಡುವಂಥದ್ದು. ಸೊ ತ್ವಚ್ಯ ಅಂತ ಕೊಟ್ರೆ ಕಷ್ಟ, ತ್ವಚ್ಯ ಕಷ್ಟ ಆಗತ್ತಲ್ಲ, ಬೇಡ. ಏನ್ ಕೊಡ್ಬೋದು ಇದಕ್ಕೆ ಹೆಸರನ್ನ? ಸುವರ್ಣ ಭಸ್ಮಕ್ಕಿಂತ ಸುವರ್ಣ ಪ್ಯಾಕ್ ಅಂತ ಕೊಡೋದ? ಸುವರ್ಣ ಲೇಪನ. ಸುವರ್ಣ ಲೇಪನ ಅಂತನ, ಕಾಂತಿ ಲೇಪನ ಅಂತ ಹಾಕ್ಬೋದಾ? ಹಾಗೆ ಚರ್ಮಕ್ಕೆ ಒಬ್ಬೊಬ್ಬ ನನಗನ್ಸುತ್ತೆ ಈಗ ಜನರಿಗೆ ಮತ್ತೆ ಆಮೇಲೆ ಏನಿದು ಸುವರ್ಣ ಕಾಂತಿ ಲೇಪನ ಅಂತ ಎಕ್ಸ್ಪ್ಲೇನ್ ಮಾಡೋದ್ ಕಷ್ಟ ಆಗತ್ತಲ್ಲ. ಅದ್ರ ಬದಲು ಸಸ್ಯ ಸಂಜೀವಿನಿ ಡಿಟಾನ್ ಪೌಡರ್ ಅಂದ್ರೆ ಬೆಟರ್ ಅನ್ಸುತ್ತೆ. ಈಗ ಹೇಳಕ್ಕೆ ಏನಕ್ ಬೇಕು ಅಂದಾಗ ಅದೇನೋ ಡಿಟಾನ್ ಆಗತ್ತಂದಿದ್ರಲ್ಲ, ಅದು ಬೇಕು. ಸಸ್ಯ ಸಂಜೀವಿನಿ, ಸಸ್ಯ ಸಂಜೀವಿನಿ ಡಿಟಾನ್ ಪೌಡರ್ ಅಂದ್ರೆ ಸಿಂಪಲ್ ಆಗಿ ಅದ ಹೆಸರು ಹೆಂಗಿರ್ಬೇಕು ಅವರಿಗೆ, ಅದು ಏನ್ ಮಾಡತ್ತೆ. ಮತ್ತೆ ಆಯ್ತು ಡಿಟಾನ್ ಪೌಡ್ರೆ, ಬಟ್ ಸಸ್ಯ ಸಂಜೀವಿನಿ ಮಾಡಿರೋದು ಅಂತ ಅಲ್ವಾ, ಎಲ್ರಿಗೂ ಅರ್ಥ ಆಗ್ಬಿಡತ್ತೆ. ಹಂಗಿಡೋಣ. ಸೊ ಸಸ್ಯ ಸಂಜೀವಿನಿ ಡಿಟಾನ್ ಪೌಡರ್ ಅಂತ. ಸೊ ಇದನ್ನ ಇಟ್ಕೊಂಡು ನಾವು ಯೂಸ್ ಮಾಡಿ ನೋಡ್ಬೇಕು ಹೇಗ್ ನಮ್ ಸ್ಕಿನ್ನಿಗೆ ನರಿಶ್ಮೆಂಟ್ ಆಗತ್ತೆ ಅಂತ. ತಲೆಗೆ ಬೇಡ, ಚರ್ಮಕ್ಕೆ. ಚರ್ಮಕ್ಕೆ ಹಚ್ಚಿ, ತಲೆಗೆಲ್ಲ ಬೇಡ. ಹೇರ್ ಪ್ಯಾಕ್ ಬೇರೆ ಎಲ್ಲ ಇದೆ ನಮ್ಮಲ್ಲಿ, ಹೇರ್ ಪ್ಯಾಕ್ ಎಲ್ಲ ಬೇರೆ ಇದೆ. ಹೇರ್ ಪ್ಯಾಕ್ ಬೇರೆನೆ ಇರತ್ತೆ. ಪೌಡ್ರ್ ಇರತ್ತೆ, ಸ್ಟಾಕ್ ಇರೋದಿಲ್ಲ. ಮಾಡ್ತಿದ್ದಂಗೆ ಖಾಲಿ ಆಗ್ಬಿಡತ್ತೆ. ರೆಡಿ ಮಾಡಿದ ದಿನಾನೇ ಖಾಲಿ ಆಗತ್ತೆ. ರೆಡಿ ಮಾಡಿದ ದಿವಸ ಹೀಗೆ ನಾವು ತೋರಿಸ್ತೀವಿ ಮಾಡಿದವರಿಗೆ, ಅವತ್ತೇ ಖಾಲಿ ಆಗ್ಬಿಡತ್ತೆ ಅಲ್ಲೇನೆ. ಹೇರ್ ಪ್ಯಾಕ್ ಕೂದಲನ್ನ ಗ್ರೋತ್ ಚೆನ್ನಾಗಿ ಮಾಡಕ್ಕೆ, ಮತ್ತೆ ಸ್ಕಾಲ್ಪ್ ಸ್ಕಿನ್ ಅನ್ನ ಹೆಲ್ತ್ ಚೆನ್ನಾಗಿ ಮಾಡೋದಕ್ಕೆ. ಬ್ಲ್ಯಾಕ್ ಆಗೋದು ಅಂದ್ರೆ ನಿಮ್ಗೆ ಆ ತರ ಕೆಮಿಕಲ್ ತರ ಬ್ಲ್ಯಾಕ್ ಆಗಲ್ಲ,
ಬಟ್ ಆ ಡಿಲೇ ಆಗತ್ತೆ, ಗ್ರೇ ಆಗುವಂತ ಚಾನ್ಸಸ್ ಡಿಲೇ ಆಗತ್ತೆ. ಮತ್ತೆ ಆಲ್ರೆಡಿ ಗ್ರೇ ಇದ್ದವರಿಗೆ ಸ್ವಲ್ಪ ಈ ಶ್ಯಾಮ ವರ್ಣಕ್ ಬರುತ್ತೆ ಆ ತರ. ಹಾ, ಡ್ಯಾಂಡ್ರಫ್ ಇದೆಲ್ಲ ಕಮ್ಮಿ ಆಗತ್ತೆ. ಸ್ಕಿನ್ ಅಲ್ಲಿ ಅದ್ರಲ್ಲಿ ಇರಿಟೇಷನ್ ಇದ್ರೆ, ಇಚ್ಚಿಂಗ್ ಎಲ್ಲ ಇದ್ರೆ ಕಮ್ಮಿ ಆಗತ್ತೆ ಆ ತರ. ಆಯ್ತಾ. ಸೊ ಇದು ನೋಡಿ ಎಷ್ಟು ಹಚ್ಚಿದ ತಕ್ಷಣ ಒಂಥರ ಕೂಲಿಂಗ್ ಇಫೆಕ್ಟ್ ಅಥವಾ ನರಿಶಿಂಗ್ ಫೀಲ್ ಆಗ್ತಿದೆ ಅಲ್ವಾ ನಿಮ್ಗೆ. ಆಮೇಲೆ ಅದನ್ನ ವಾಶ್ ಮಾಡಿ ನೋಡಿದಾಗ ಇನ್ನ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಚಂದ ಅದು. ಈಗ ನೋಡಿ ಇದನ್ನೀಗ ಹೀಗೆ ಹಚ್ಚಿದ್ರೆ ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಇದು ಕಂಪ್ಲೀಟ್ ಇದಾಗಕ್ಕೆ. ನೀವು ಈಗಾಗಲೇ ಡ್ರೈ ಆದವ್ರು ವಾಶ್ ಮಾಡಿ ನೋಡಿ ಹೇಗೆ ಅನಿಸ್ತಿದೆ ಅಂತ ಹೇಳಿ. ಇರ್ಲ ಸ್ವಲ್ಪ ಹೊತ್ತಿರ್ಲ, ಕೂಲ್ ಆಗಿದೆ, ಚೆನ್ನಾಗಿದೆ ಅಂತ. ಓ, ಮಕ್ಕಳಂತೂ ಚೆನ್ನಾಗಿ ಹಚ್ಕೊಬಿಟ್ಟಿದ್ದಾರೆ ಕೈಗೆಲ್ಲ. ವೆರಿ ಗುಡ್. ಅದೆಷ್ಟು ಕಲ್ಸದಷ್ಟು ಖಾಲಿ ಮಾಡ್ಬೋದು, ಹಚ್ಕೊಳಕ್ ಆಸೆ ಇದ್ದವರೆಲ್ಲ ಹಚ್ಕೊಳ್ಳಿ ಎಲ್ಲೆಲ್ಲಿ ಅಂತ ಅಲ್ವಾ. ಹೀಗೆ ಆಯುರ್ವೇದ ಯಾವತ್ತು ಏನ್ ಹೇಳುತ್ತೆ ಗೊತ್ತಾ, ಒಂದು ರೆಡಿಮೇಡ್ ಪ್ರಾಡಕ್ಟ್ ಫಾರ್ ಹೋಲ್ ಇಯರ್ ಅಂತ ಇರೋದಿಲ್ಲ. ಆಯಾ ಋತುವಿಗನುಸಾರವಾಗಿ, ಆಯಾ ಸೀಸನಿಗೆ ಅನುಸಾರವಾಗಿ, ಹಾಗೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಬೇರೆ ಬೇರೆ ಪ್ರಾಡಕ್ಟ್ ಅನ್ನೇ ಹೇಳೋದು. ಅದಕ್ಕೆ ನಿಮ್ಗೆ ಕಸ್ಟಮೈಸ್ಡ್ ಮೆಡಿಸಿನ್ ಅಂತ ಯಾಕೆ ಪ್ರಿಪೇರ್ ಮಾಡೋದಂತಂದ್ರೆ, ಒಬ್ರಿಗೆ ಮಾಡಿದ ಬಸ್ತಿ ಮೆಡಿಸಿನ್ ಎಲ್ರಿಗೂ ಬರೋದಿಲ್ಲ. ಒಬ್ರಿಗೆ ಕೊಡೋ ವಿರೇಚನದ ತುಪ್ಪ ಎಲ್ಲರಿಗೂ ಬರೋದಿಲ್ಲ. ನಿಮ್ಮ ದೇಹಕ್ಕೆ. ಅದಕ್ಕೆ ನೋಡಿ ಸ್ಟಿಕ್ಕರ್ ಬೇರೆ ಹೆಸರು ಹಾಕಿರ್ತಾರಲ್ಲ, ನಿಮ್ಮ ಹೆಸರು ಬೇರೆ, ನಿಮ್ಮ ಹೆಸರು ಬೇರೆ. ಯಾಕಂತಂದ್ರೆ ಆ ಪ್ರೊಸೀಜರ್ ಸೇಮ್ ಇದ್ರೂ ಔಷಧಿ ಒಂದೇ ಎಲ್ಲರಿಗೆ ಕೆಲಸ ಮಾಡೋದಿಲ್ಲ, ಬೇರೆ ಬೇರೆ ಕಸ್ಟಮೈಸ್ಡ್ ಆಗಿ ಮಾಡಬೇಕು. ಹಾಗೇನೆ ಇದು ಕೂಡ ಈ ಸೀಸನಿಗೆ ಇದು ಅಷ್ಟು ಹೆಲ್ಪ್ ಆಗತ್ತೆ ನಿಮ್ಗೆ. ಈ ಒಂದು ಬೇಸಿಗೆಯ ಬೇಗೆಗೆ, ಈಗ ಪ್ರಕೃತಿಯಲ್ಲಿ ಆಗ್ತಾ ಇರೋ ಬದಲಾವಣೆಗೆ, ನಮ್ಮೊಳಗೆ ಆಗೋ ಬದಲಾವಣೆಯನ್ನ ಕಂಪನ್ಸೇಟ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಆಯುರ್ವೇದ ಯಾವತ್ತು ಹಾಗೆ ಹೇಳೋದು. ಅದೇ ತರ ನೀವು ನಿಮ್ಮ ದೇಹವನ್ನ ಈ ಪ್ರಕೃತಿಯ ಜೊತೆ ಹೊಂದಿಸ್ಕೋಬೇಕು ಅಂತ. ಆರೋಗ್ಯ ಅಂದ್ರೆ ಇನ್ನೇನಿಲ್ಲ, ನಿಮ್ಮೊಳಗಿನ ಪ್ರಕೃತಿ ಹೊರಗಿನ ಪ್ರಕೃತಿ ನಡುವೆ ಸಾಮರಸ್ಯ ಇದ್ರೆ ಆರೋಗ್ಯ. ಬಟ್ ನಿಮ್ಮೊಳಗೇನೋ ಬೇರೆ ನಡೀತಾ ಇದೆ, ಹೊರಗೇನೋ ಬೇರೆ ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಸಾಮರಸ್ಯ ಇಲ್ಲ ಅಂದ್ರೆ ಅದು ಅನಾರೋಗ್ಯ ಅಷ್ಟೇ. ಸ್ನಾನ ಪೌಡ್ರು ಅದನ್ನ ಏನಾಗತ್ತೆ ಗೊತ್ತಾ, ಈಗ ಕಡಲೆ ಹಿಟ್ಟು ಅಥವಾ ಇಂಥದ್ದು ಇದೆಲ್ಲ ಮಿಕ್ಸ್ ಮಾಡಿದ್ದು, ಅಥವಾ ಇದನ್ನೇ ತುಂಬಾ ಜನ ಸ್ನಾನಕ್ಕೂ ಬಳಸ್ತಾರೆ. ಆದ್ರೆ ಇದರಲ್ಲಿ ಅದೇ ನಾನು ಹೇಳ್ದ ಹಾಗೆ ಆ ಡ್ರೈನೆಸ್ ಆಗುವಂತ ಫ್ಯಾಕ್ಟರ್, ಯಾವುದೇ ಚೂರ್ಣ, ಯಾವುದೇ ಇದನ್ನ ಅದು ಡ್ರೈ ಮಾಡೋ ಗುಣ ಅದ್ರಲ್ಲಿ ಇರೋದ್ರಿಂದ ನಂತರದಲ್ಲಿ ನೀವು ಅಭ್ಯಂಗ ತೈಲವನ್ನ ಹಚ್ತೀರಾ ಅಂದ್ರೆ ಅವಾಗ ಬಳಸ್ಬೋದು, ಖಂಡಿತ ಬಳಸ್ಬೋದು, ತೊಂದರೆ ಇಲ್ಲ. ಇದನ್ನೇ ನೀವು ಎವ್ರಿ ಡೇ, ಈಗ ನೋಡಿ ಇದನ್ನೇ ನಾನು ಸ್ನಾನಕ್ಕೆ ಅಂತಾನು ಬಳಸ್ಬೋದು. ಈ ತರ ಈಗ ಹಿಂಗ್ ಹಚ್ಚಿದೀನಲ್ವಾ, ಈಗ ಇದನ್ನೇ ವಾಶ್ ಮಾಡ್ತೀನಿ ಅಂತಂದ್ರೆ ಈ ತರ ನೋಡಿ, ಇದರಲ್ಲಿ ಲೈಟ್ ಆಗಿ ನಿಮ್ಗೆ ಸ್ಕ್ರಬ್ ಆದಂಗೂ ಆಗತ್ತೆ, ಫೀಲ್ ಆಗತ್ತಾ ಇದರಲ್ಲಿ. ಹಾಗೆ ಅಂತ ಆದ್ರೆ ನೀವು ಎಷ್ಟೇ ಜೋರು ಉಜ್ಜಿದ್ರು ಗಾಯ ಆಗಲ್ಲ, ಸಾಫ್ಟ್ ಆಗಿದೆ. ತುಂಬಾ ರವೆ ಕಣಗಳಿದೆ, ಅದ್ರದ್ದು ಶಾರ್ಪ್ ಆಗಿಲ್ಲ. ಈಗ ನಾ ಇದನ್ನೇ ಸ್ನಾನಕ್ಕೆ ಬಳಸೋದಾದ್ರೆ ಹೇಗ್ ಬಳಸ್ಬೋದು, ಪ್ರತಿನಿತ್ಯ ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಇದನ್ನ ಈ ತರ ನೀವು ರಬ್ ಮಾಡ್ಬಿಟ್ರೆ ನೋಡಿ, ರಬ್ ಮಾಡ್ತಿದ್ದಂಗೆ ಹೆಂಗಾಗ್ತಿದೆ ಅಂತ, ಪೇಸ್ಟ್ ತರ ಮಾಡ್ಕೊಂಡ್ಬಿಟ್ಟು ಇದನ್ನೇ ನೀವು ಸ್ನಾನಕ್ಕೂ ಬಳಸ್ಬೋದು. ನಂತರ ಇದನ್ನ ವಾಶ್ ಮಾಡಿದಾಗ ನಿಮ್ಗೆ ತುಂಬಾ ರಿಫ್ರೆಶಿಂಗು ಫೀಲ್ ಆಗತ್ತೆ. ಇವಾಗ್ಲೇ ಇನ್ಫ್ಯಾಕ್ಟ್ ನೀವು ಈಗ ಹಸಿ ಇದ್ದಿದ್ದನ್ನ ಈಗ ತೊಳೆಯುವಾಗ ಈ ತರ ಸ್ವಲ್ಪ ಒಂಚೂರು ಡ್ರೈ ಆದ ತಕ್ಷಣನೇ ಪೂರ ಡ್ರೈ ಆಗಕ್ ಬಿಡ್ಬೇಡಿ. ಈಗ ಒಂಚೂರು ನಿಮ್ ಡ್ರೈ ಆತಲ್ದಾ, ಈಗ ಈ ತರ ಮಾಡಿ ನೋಡಿ, ಇಷ್ಟು ಮಾಡಿ ವಾಶ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ರಿಫ್ರೆಶಿಂಗ್ ಫೀಲ್ ಆಗತ್ತೆ. ಮುಖಕ್ಕೆ ಇದಕ್ಕೆ ಎಲ್ಲದು ಮಾಡ್ಬೋದು, ಮೈಗೆ ಹಾಕ್ಬೋದು. ಸೊ ಇದನ್ನೇ ಸ್ನಾನ ಚೂರ್ಣವಾಗಿಯೂ ಬಳಸ್ಬೋದು ಅಥವಾ ಲೇಪನ ಆಗಿಯೂ ಬಳಸ್ಬೋದು, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸರಿನಾ. ಅಂಡ್ ಇದಕ್ಕೆ ಇನ್ನೂ ಆಡೆಡ್ ಬೆನಿಫಿಟ್ ಬೇಕಂದ್ರೆ, ನಿಮ್ಮ ಹತ್ರ ಚಂದನದ ಕೊರಡಿದ್ರೆ, ಪೌಡರ್ ಬೇಡ, ಅಥವಾ ಶ್ರೀಗಂಧದ ಕೊರಡು ಅಂದ್ರೆ ಮರದ ತುಂಡೆ, ಇದಲ್ಲ, ನಾನು ಪೌಡ್ರನ್ನ ನಂಬೋದೇ ಇಲ್ಲ ಆಯ್ತಾ. ಹಾಗೆ ಅಂಥದ್ದೆಲ್ಲ ಇದ್ರೆ ಅದನ್ನು ತೇಯ್ದಿ ಆ ಪೇಸ್ಟ್ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಈ ಫೈನಲ್ ನೀವು ರೆಡಿ ಮಾಡಿರೋ ಪೇಸ್ಟಿಗೆ ಅದನ್ನ ತೇಯ್ದಿರೋಂಥ ಪೇಸ್ಟ್ ಅನ್ನು ಮಿಕ್ಸ್ ಮಾಡ್ಕೋಬಹುದು, ಇನ್ನಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗತ್ತೆ. ಬಟ್ ಇಲ್ದಿದ್ರೇನು ಇದಿಷ್ಟಂತೂ ಆರಾಮಾಗಿ ಸಾಕಾಗತ್ತೆ, ತುಂಬಾ ಈಸಿ. ಮಿಕ್ಸ್ ಮಾಡಿದ್ರಿ, ಹಚ್ಕೊಂಡ್ರಿ. ಇನ್ನು ಗಂಜಿ ತೆಳಿನೇ ಮಾಡ್ಕೊಳಕ್ ಆಗದೆ ಇದ್ದವ್ರು ಏನ್ ಮಾಡ್ಬೋದು, ಜಸ್ಟ್ ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿನೂ ಹಚ್ಕೋಬಹುದು, ತೊಂದರೆ ಇಲ್ಲ. ಹಾ, ವಾಶ್ ಮಾಡಿ ನೋಡಿ, ಹೇಳಿ ನಂಗೆ ಹೇಗಿದೆ ಅಂತ. ಹೇಗೆ ಅನಿಸ್ತಿದೆ? ಸಾಫ್ಟ್ ಅನಿಸ್ತಿದೆ ಅಲ್ಲ, ರಿಫ್ರೆಶಿಂಗ್ ಫೀಲ್ ಆಗ್ತಿದೆ ಅಲ್ಲ. ಹಾ, ಇಲ್ಲೇ ವಾಶ್ ಬೇಸಿನ್ ಇದೆ, ಇಲ್ಲ ಇಲ್ಲಿ ವಾಶ್ರೂಮು ಇದೆ. ಮೊಸರು ಹಾಕ್ಬೋದು ಇದನ್ನ ಕ್ಲೀನ್ ಮಾಡುವಾಗ ಅಥವಾ ಈವನ್ ಕಲ್ಸೋವಾಗ ಇದ್ ಮಾಡೋದಕ್ಕೆ. ಆದ್ರೆ ಅದೇ ಮೊಸರು ಉಷ್ಣವೀರ್ಯ ದ್ರವ್ಯ ಆಗಿರೋದ್ರಿಂದ, ನಾನೀ ಬೇಸಿಗೆಗೆ ಯಾಕೆ ಹೇಳಲಿಲ್ಲ ಅಂತಂದ್ರೆ,
ಆಮ್ಲೀಯತೆಯೂ ಇದೆ ಮತ್ತೆ ಉಷ್ಣವೀರ್ಯ ದ್ರವ್ಯ. ಮೊಸರು ಶೀತ ಅಲ್ಲ ಆಯ್ತಾ, ಮೊಸರು ಉಷ್ಣ ಆಯುರ್ವೇದದ ಪ್ರಕಾರ. ಸೊ ಆ ಉಷ್ಣವೀರ್ಯ ದ್ರವ್ಯ ಆಗಿರೋದ್ರಿಂದ ಈ ಬೇಸಿಗೆಗೆ ನಾನು ಹೇಳಿಲ್ಲ, ನೀರು ಅಥವಾ ಗಂಜಿ ತಿಳಿಯನ್ನ ಹೇಳಿರೋಂಥದ್ದು. ಸೊ ನೀವು ಮೊಸರನ್ನೆಲ್ಲ ಹಾಕುವಂಥದ್ದು ಕ್ಲೀನ್ ಮಾಡತ್ತೆ, ಬಟ್ ನಾಟ್ ಎವ್ರಿ ಡೇ. ತುಂಬಾ ಆಮ್ಲೀಯತೆ ಇರೋದ್ರಿಂದ ಸ್ಕಿನ್ ಅನ್ನ ಇನ್ನ ಡ್ರೈ ಮಾಡಿಬಿಡ್ಬೋದು. ಆಲ್ಟರ್ನೇಟಿವ್ ಆಗಿ ಅದನ್ನ ಬಳಸ್ಬೋದು ಆ ಥರ. ಹಾಗೆ ನೋಡಿ, ಒಣಗ್ದವ್ರು ವಾಶ್ ಮಾಡಿ ಹೇಳಿ ನಂಗೆ ಹೇಗಿದೆ ಅಂತ. ಹೇಗೆ ಅನಿಸ್ತಿದೆ ಪೂಜಾ ಅವರೇ? ಹೌದಾ ಹೌದಾ ಲೈಟ್ನೆಸ್ ಫೀಲ್ ಆಗ್ತಿದೆ, ಬ್ರೈಟ್ ಅನ್ಸುತ್ತೆ. ಹಾಗೆ ಅಲ್ಲಿ ವಾಶ್ರೂಮು ಇದೆ ಮೇಡಮ್, ಅಲ್ಲೂ ಹೋಗಿ ನೋಡ್ಬೋದು ಆ ಥರ. ಮತ್ತೆ ಅದು ಒಳ್ಳೆ ಸ್ಕ್ರಬ್ ಥರನೂ ಹೆಲ್ಪ್ ಆಗತ್ತೆ, ಜೆಂಟ್ಲಾಗಿ ನೀವು ಅದನ್ನ ಸ್ಕ್ರಬ್ ಮಾಡ್ಬೋದು. ಹೀಗೆ ಆಯುರ್ವೇದದಲ್ಲಿ ಪ್ರತಿದಿನ ನಮ್ಗೆ ಅದಕ್ಕೆ ಕೆಲಸ ಮಾಡಿದ್ರು ಸುಸ್ತು ಅನ್ಸಲ್ಲ. ಈಗ ಇಷ್ಟು ಬೆಳಗಿಂದ ನಾವು ಕೆಲಸ ಮಾಡ್ತಾ ಇದ್ರು ನೀವು ರಾತ್ರಿ ನೋಡ್ರು ನಾನು ಹಿಂಗೆ ಇರ್ತೀನಿ. ಯಾಕೆ ಅಂತಂದ್ರೆ ನಾವು ಮಾಡೋ ಕೆಲಸಗಳು ಅಷ್ಟು ನಮ್ಗೆ ಸಮಾಧಾನ ಕೊಡ್ತಿರತ್ತೆ, ಅಷ್ಟು ರಿಫ್ರೆಶಿಂಗ್ ಫೀಲ್ ಅನಿಸ್ತಾ ಇರುತ್ತೆ. ಈಗ ನೋಡಿ, ಒಂದ್ ಇಂಥದ್ದೆಲ್ಲ ಮಾಡಿ ನಿಮ್ಗೆಲ್ಲ ಇದು ಇಷ್ಟ ಆದಾಗ ಹೇಗೆ ಅನಿಸ್ತಿದೆ ಕೈ? ಲೈಟ್ ಆಯ್ತು. ಮತ್ತೆ ನಿಮ್ಗೆ ಅದು ಫೀಲ್ ಹೇಗಿದೆ ಕೈದು? ಸ್ಮೂತ್ ಅನಿಸ್ತಾ ಇದೆ ಅಲ್ವಾ? ನೋಡಿ, ನಾವು ಮತ್ತೆ ಎಷ್ಟು ತುಂಬಾ ಶಾರ್ಟ್ ಟೈಮ್ ಪೀರಿಯಡ್ ಅಲ್ವಾ ಇಟ್ಕೊಂಡಿರೋದು. ಈಗ ಜಸ್ಟ್ ಒಂದು 5-10 ಮಿನಿಟ್ಸ್ ಇಟ್ಕೊಂಡಿದೀವೇನೋ ಅಷ್ಟೇ. ಹಾಗೆ ಚೆನ್ನಾಗಿ ಅದು ನೀವು ಎವ್ರಿ ಡೇ ಯೂಸ್ ಮಾಡ್ತಾ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಎಷ್ಟು ಮಾರ್ಕ್ಸ್ ಕೊಡೋಣ ಇವತ್ತಿನ ನಮ್ಮ ಹೊಸ ಪ್ರಾಡಕ್ಟಿಗೆ? 10 ಔಟ್ ಆಫ್ 10. ಹೀಗೆ ನೋಡೋಣ, ಮೇಡಮ್ ತೊಳೆಯಕ್ ಹೋಗ್ತಿದ್ದಾರೆ, ಕೇಳೋಣ ಏನಂತ, ಹೇಗೆ ಆಗ್ತಿದೆ. ಈಗ ಬೈ ಹೌದು, ಈಗ ಅದೇ ಇವತ್ತು ನಾವು ಟೆಸ್ಟ್ ಬ್ಯಾಚ್ ಅನ್ನ ಮಾಡಿ ಅದನ್ನ ಈಗ ಪೂಜೆಗೆ ಇಟ್ಟಿದ್ದನ್ನ ಪ್ರಸಾದನ ಹೇಗ್ ಮಾಡ್ತೀವಿ ಅಂದ್ರೆ, ಈ ಫಸ್ಟ್ ಬ್ಯಾಚ್ ಅನ್ನ ಈಗ ಕಂಪ್ಲೀಟ್ ಸೇಲ್ ಮಾಡಲ್ಲ, ಈ ನೆಕ್ಸ್ಟ್ ಬ್ಯಾಚ್ ಮಾಡ್ಬಿಟ್ಟು ಈ ಫಸ್ಟ್ ಬ್ಯಾಚ್ ಪೂಜೆಗೆ ಇಟ್ಟಿದ್ದನ್ನ ನೆಕ್ಸ್ಟ್ ಎಲ್ಲಾ ಬ್ಯಾಚಿಗೆ ಸೇರಿಸ್ತೀವಿ. ಗೊತ್ತಾಯ್ತಾ ನಿಮ್ಗೆ? ಇವತ್ ಮಾಡಿದ್ದು ಈ ಪೂಜೆಗೆ ಇದ್ ಮಾಡಿರ್ತೀವಲ್ವಾ, ಸೊ ಇದನ್ನೇ ಫುಲ್ ಸೇಲ್ ಮಾಡಲ್ಲ, ಬಟ್ ಈಗ ಮಾಡ್ತೀವಿ ನಾಳೆಯಿಂದ. ಈಗ ಎಲ್ಲ ಮತ್ತೆ ಈಗ ಆರ್ಡರ್ಸ್ ಎಲ್ಲ ತಗೊಂಡು ರೆಡಿ ಮಾಡ್ತೀವಿ. ರೆಡಿ ಮಾಡಿರೋ ಪ್ರತಿ ಬ್ಯಾಚಿಗೂ ಇದನ್ನ ಪ್ರಸಾದದ ರೂಪದಲ್ಲಿ ಆಡ್ ಮಾಡಿರ್ತೀವಿ. ಹಾಗೆ ಅದನ್ನೇ ಅಂದ್ರೆ ದೈವ ವ್ಯಾಪಾರ ಅಂದ್ರೆ ಆ ಪ್ರತಿ ಸತಿ ನೀವು ಅದ್ ಹಚ್ಕೊಂಡಾಗ ನಿಮ್ಗ ಆ ಪ್ರಾಣ ಚೈತನ್ಯದ ಫ್ಲೋನು ಗೊತ್ತಾಗ್ಬೇಕು ಅಂತ. ಈಗ ಬರೀ ಅದ್ರಲ್ಲಿ ಇರೋಂತ ಕೆಮಿಕಲ್ ಇಂಗ್ರೀಡಿಯೆಂಟ್ ಏನಿದೆ ಅಥವಾ ಇದರದ್ದೊಂದು ನೀವು ಇದರದ್ದು ಯಾವ್ಯಾವ ಎಕ್ಸ್ಟ್ರಾಕ್ಟ್ ಇದೆ ಅಂತ ಅಷ್ಟೇ ಅಲ್ಲ, ಅದ್ರೊಳಗಿರೋ ಎನರ್ಜಿನೂ ಇಂಪಾರ್ಟೆಂಟ್. ಈಗ ನೋಡಿ, ಈಗೆಲ್ಲ ನೀರಿಗೆ ಹೇಳ್ತಾರಲ್ವಾ, ನೀರಿಗೆ ಇಟ್ಕೊಂಡು ಪಾಸಿಟಿವ್ ಆಗಿ ಹೇಳ್ಕೊಂಡು ಕುಡಿದ್ರೆ ನೀರಿನ ಮೊಲಿಕ್ಯುಲರ್ ಚೇಂಜಸ್ ಆಗತ್ತಂತ. ಅದೇ ತರ ಎನರ್ಜಿ ಬದಲಾಗ ದೈವ ವ್ಯಾಪಾರ ಚಿಕಿತ್ಸೆ ಅಂದ್ರೆ ಅದೇ ಮಾಡೋದು. ಈಗ ಔಷಧಿಯನ್ನ ಹಾಕಿ ಔಷಧಿಯನ್ನ ನೀವು ಬಳಸಿದಾಗ ಆ ಎನರ್ಜೀಸ್ ಅದ್ ನಿಮ್ಮನ್ನ ಹೀಲ್ ಮಾಡುತ್ತೆ. ಹೇಗಿದೆ ಮೇಡಮ್? ಚೇಂಜಸ್ ಇದೆ ಅಲ್ವಾ? ನೋಡಿ, ಇಷ್ಟು ಶಾರ್ಟ್ ಟೈಮಿಗೆನೆ ಅವರಿಗೆ ಅಲ್ಲಿ ಡಿಟ್ಯಾನ್ ಆಗಿದ್ದು ಗೊತ್ತಾಗ್ತಾ ಇದೆ. ಅಂಡ್ ಸಾಫ್ಟ್ನೆಸ್ ಅನಿಸ್ತಿದೆ ಸ್ಕಿನ್. ವಾಶ್ ಮಾಡ್ತಿದ್ದಾಗೇನೆ ನಮ್ ಕೈ ನಮ್ಗೆ ಮುಟ್ಕೊಳಕ್ ಖುಷಿ ಅನ್ಸುತ್ತೆ ವಾಶ್ ಮಾಡ್ತಾ ಇದ್ದಾಗೇನೆ. ಹೇಗಿದೆ ಮ್ಯಾಮ್? ಕಲರು ಚೇಂಜ್ ಅನಿಸ್ತದೆ ನೋಡಿ. ಎಲ್ರು ನನ್ ಸಮಾಧಾನ ಕೇಳ್ತಿಲ್ಲ ತಾನೆ? ಡಿಫ್ರೆನ್ಸ್ ಅಲ್ಲಿ ಸ್ಮೂತ್ ಅನ್ಸುತ್ತಾ ಇದೆ ಅಲ್ವಾ? ನಮ್ ಚರ್ಮ ನಮ್ಗೆ ಖುಷಿ ಅನ್ಸುತ್ತೆ. ವಾಶ್ ಮಾಡಿ ನೋಡಿ ಪುಟ್ಟಾಗಿ, ಡ್ರೈ ಆಯ್ತಲ್ವಾ? ಹಾಗೆ ಖುಷಿ ಆಗ್ತಿದ್ಯಾ? ನೋಡಿ, ನೀವಂತೂ ಇವತ್ತು ನಮ್ಗೆ ಇದನ್ನ ಟ್ರೈ ಮಾಡಿದ್ರಲ್ಲ ಹೊಸ ಪ್ರಾಡಕ್ಟ್ ಅನ್ನ. ಆಸವಾರಿಷ್ಟಗಳಿಗೆ ಇರೋದಿಲ್ಲ. ಇನ್ನು ಜಾಮ್ಗಳು ಇಂಥದಕ್ಕೆಲ್ಲ ನಾವೇನು ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ. ಸೊ 1 ತಿಂಗಳ 2 ತಿಂಗಳ ಇಡ್ಬೋದು. ಫ್ರಿಜ್ ಅಲ್ಲಿ ಇಟ್ಟು ಒಂದ್ ಸ್ವಲ್ಪ ಹೆಚ್ಚಿಗೆ ಸಮಯ ಬಳಸ್ಬೋದು. ಆಗ ಅಷ್ಟು ಖಾಲಿ ಆಗ್ಬಿಡುತ್ತೆ. ಈಗ ಅಂಜೂರ ಪಾಕ ಹಾಗೆ ಆಗಿದೆ. ಗಿಡದಲ್ಲಿ ಹಣ್ಣಾದಾಗ ಆರ್ಡರ್ಸ್ ಎಷ್ಟು ಬಂತು ಅಂತಂದ್ರೆ ನಾವು ಮಾಡಿದ ಪಾಕ ಖಾಲಿಯಾಗಿ ಇನ್ನೂ ಕಾಯ್ತಿದ್ದಾರೆ. ನಾವು ಅದಿನ ಹೇಳೋದು, ಗಿಡದಲ್ಲಿ ಇನ್ನೂ ಹಣ್ಣಾಗಿಲ್ಲ, ಗಿಡದಲ್ಲಿ ಇನ್ನೂ ಹಣ್ಣಾಗಿಲ್ಲ ಅಂತ. ಸೊ ಅದು ಹಣ್ಣು ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಮತ್ತೆ ಮಾಡ್ಬೇಕು. ಸೊ ಕೆಲವೊಂದೆಲ್ಲ ಆಯಾ ಸೀಸನ್ಗೆ ಅಷ್ಟೇ. ಸೊ ಈಗ ಸದ್ಯಕ್ಕೆ ಈಗ ಮಲ್ಬೆರಿ ಜಾಮ್ ಇದೆ, ಈಗ ಸೀಸನ್. ಇನ್ನು 1-2 ತಿಂಗಳು ಮಲ್ಬೆರಿ ನಿಮ್ಗೆ ಆರಾಮ್ ಸಿಗತ್ತೆ, ಔಟ್ ಆಫ್ ಸ್ಟಾಕ್ ಆಗೋದಿಲ್ಲ. ಯಾಕಂದ್ರೆ ಹಣ್ಣು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಮಲ್ಬೆರಿ ಜಾಮ್ ಸಿಗುತ್ತೆ. ಅನಾನಸ್, ಪೈನಾಪಲ್ ತುಂಬಾ ಆಗ್ತಾ ಇದೆ ಗಾರ್ಡನ್ ಅಲ್ಲಿ ಎಲ್ಲ. ಈಗ ಬೆಳೀತಾ ಇದೆ. ಹೋದ್ ಬ್ಯಾಚ್ ಅಲ್ಲಿ ಮಾಡಿದ್ದು ಈಗೆಲ್ಲ ಜಾಮ್, ಈಗ ಜಾಮ್ ಖಾಲಿ ಆಗಷ್ಟಲ್ಲಿ ಮತ್ತೆ ಹಣ್ಣು ರೆಡಿ ಆಗುತ್ತೆ. ಸೊ ಪೈನಾಪಲ್ ಜಾಮ್ ಸಿಗತ್ತೆ. ಆಮೇಲೆ ಅಂಜೂರ ಸಿಗತ್ತೆ. ಸ್ವಲ್ಪ ಕಲ್ ಸಕ್ಕರೆ ಮತ್ತೆ ಬೆಲ್ಲ, ಕಲ್ ಸಕ್ಕರೆ ಹಾಕ್ಬೋದು ಕ್ರಿಸ್ಟಲ್ಸ್.
ಅಂಜೂರ ಈಗ ಖಾಲಿ, ಅಂಜೂರ ಜಾಮ್ ಖಾಲಿ ಆಗಿದೆ. ಯಾಕಂದ್ರೆ ಅಂಜೂರ ಮತ್ತೆ ಲಕ್ಷ್ಮಣ ಫಲ ಜಾಮ್ ಎಲ್ಲ ಹೇಗೆ ಅಂದ್ರೆ, ಈಗ ನಾ ಲಕ್ಷ್ಮಣ ಫಲ ಎಲ್ಲ ಈಗ ಇವತ್ತೊಂದು ಕಿತ್ಕೊಂಡ್ ಬಂದಿದ್ದಾರೆ, ಇವತ್ತಿಗೆ ಫೋಟೋ ಹಾಕ್ತೀನಿ. ಹಣ್ಣು ಇವತ್ತು ಹಾರ್ವೆಸ್ಟ್ ಮಾಡಿದೀವಿ, ಜಾಮ್ ನಾಳೆ ರೆಡಿ ಆಗತ್ತೆ ಅಂತ. ಲಕ್ಷ್ಮಣ ಫಲದ್ದು ಅಥವಾ ಅಂಜೂರದೆಲ್ಲ ಆದಾಗ ಹಾಗೆ ಹಾಕ್ತೀನಾ. ಸೊ ಈಗ ಅದು ಹಣ್ಣಿನ ಫೋಟೋ ಇವತ್ತು ಹಾಕಿದ್ರೆ ಆ ಹಣ್ಣಿನಿಂದ ನಮ್ಗೆ ಒಂದ್ 2 kg 3 kg ಜಾಮ್ ಆಗತ್ತೆ ಅಂದ್ರೆ ಆರ್ಡರ್ 5 kg ಬರುತ್ತೆ. ಅಂದ್ರೆ ಅಷ್ಟು ಅದಕ್ಕೆ ಡಿಮಾಂಡ್ ಅಷ್ಟು ಜಾಸ್ತಿ ಇದೆ. ಸೊ ನಮ್ದು ಪ್ರೊಡಕ್ಷನ್ ಎಷ್ಟಿದೆ ಅದಕ್ಕೆ ಅನುಗುಣವಾದಕ್ಕೆ ಈ ವರ್ಷ 50 ಲಕ್ಷ್ಮಣ ಫಲ ಗಿಡನೂ ಹಾಕಿದೀವಿ, ಎಕ್ಸ್ಟ್ರಾ ಹಾಕಿದೀವಿ. ಈ ಹೋದ್ ಮಳೆಗಾಲದಲ್ಲಿ 50 ಲಕ್ಷ್ಮಣ ಫಲದ ಗಿಡನೇ ಹಾಕಿದೀವಿ, ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರೋದ್ರಿಂದ ಅದಕ್ಕೆ. ಹಾಗಾಗಿ ಆ ಲಕ್ಷ್ಮಣ ಫಲದ ಇವತ್ತೊಂದು ಹಣ್ಣು ತಂದಿದೀವಿ, ನಿಮ್ಗೆ ತೋರಿಸ್ಬೇಕಿತ್ತು. ಇಷ್ಟು ದೊಡ್ಡದು, ಬರೀ ಒಂದ್ ಹಣ್ಣೇನೆ ಹತ್ತತ್ರ 2.5 kg ತೂಕ ಇದೆ. ಹಾ, ಸೊ ಅದ್ರದ್ದು ಈಗ ಜಾಮ್ ಆಗತ್ತೆ. ಅದು ಅಷ್ಟೇ, ಜಾಮ್ ಆಗುವಾಗ ನಮ್ಗೆ ಹೆಚ್ಚು ಅಂತಂದ್ರೆ ಅದು ಬೆಲ್ಲ ಇದೆಲ್ಲ ಸೇರ್ಬಿಟ್ಟು ಒಂದು 3.5 kg 4 kg ಒಳಗೆ ಸಿಗತ್ತೆ. ಕಲ್ ಸಕ್ಕರೆ ಅಥವಾ ಬೆಲ್ಲ, ಕೆಲವೊಂದು ಹಣ್ಣಿಗೆ ಕಲ್ ಸಕ್ಕರೆ ಹಾಕ್ತೀವಿ, ಕೆಲವೊಂದಕ್ಕೆ ಬೆಲ್ಲ ಹಾಕ್ತೀವಿ. ಯಾವ್ದಕ್ಕೆ ಈಗ ಬೆಲ್ಲ ಅವಾಯ್ಡ್ ಮಾಡ್ತೀವಿ ಅಂತಂದ್ರೆ ಬೇಗ ಫರ್ಮೆಂಟ್ ಆಗ್ಬಿಡತ್ತೆ, ಬೇಗ ಹುಳಿ ಬರತ್ತೆ ಅಂತ ಕೆಲವೊಂದಕ್ಕೆ ನಾವು ಬೆಲ್ಲ ಅವಾಯ್ಡ್ ಮಾಡ್ತೀವಿ. ಬೆಲ್ಲ ಯಾಕೆ ಎಲ್ಲದಕ್ಕೂ ಹಾಕಲ್ಲ ಅಂತಂದ್ರೆ ಬೆಲ್ಲದ ಗುಣ ಏನ್ ಹೇಳಿ, ಫರ್ಮೆಂಟ್ ಆಗೋದು. ಹಾ, ಅವಾಗ ಏನಾಗತ್ತೆ, ಈಗ ನಾವ್ ಇಲ್ಲೇ ತಿನ್ನೋದಕ್ಕೆ ಬೆಲ್ಲ, ಈಗ ನೀವೇ ಮನೇಲಿ ಮಾಡ್ತೀರಾ ಅಂದ್ರೆ ಮಾಡ್ಕೊಂಡು ತಿನ್ಬೋದು. ಬಟ್ ಇಲ್ಲಿ ನಾವು ಮಾಡಿ ನಿಮಗ್ ಕಳಿಸ್ಬೇಕಂತಂದ್ರೆ ನಾವ್ ಬೆಲ್ಲ ಹಾಕಿ ಮಾಡಿದ್ರೆ 1 ವಾರ ಅಥವಾ 10 ದಿನದೊಳಗೆ ಖಾಲಿ ಆಗ್ಬೇಕು. ಬಟ್ ನಿಮಗ್ ನಾವೇ ಮಾಡೋದು, ನಾವು ಹೊರಗಡೆ ತರಲ್ಲ. ನಾವು ಕಬ್ಬು ಬೆಳಿತೀವಿ, ಕಬ್ಬು ಬೆಳೆದು ಇಲ್ಲೇ ಆಲೆ ಮನೆ ಮಾಡಿ ಬೆಲ್ಲ ಮಾಡ್ಕೊಳ್ಳೋದು. ಹೇಗಿದೆ ಪುಟ್ಟ? ಸ್ಮೂತ್ ಅನಿಸ್ತಿದ್ಯಾ? ಕೈ ರಿಫ್ರೆಶಿಂಗ್ ಅನಿಸ್ತಾ? ಕಲರ್ ಎಲ್ಲ ಹೇಗಾಯ್ತು? ಹೌದಾ? ಡೀಟನ್ ಆಗಿದೆ ಅಲ್ವಾ? ವೆರಿ ಗುಡ್. ಆಗತ್ತೆ ಆಗತ್ತೆ, ಇದು ಹಾಗೆ. ಆಮ್ಲ ಕ್ಯಾಂಡಿ ಮಾಡಿಲ್ಲ. ಆಮ್ಲ ಯಾಕೆಂತಂದ್ರೆ ನಮ್ಗೆ ಚವನ್ಪ್ರಾಶು, ಆಮೇಲೆ ಇದು ಪಿಕ್ಕಲ್ಲು, ಆಮೇಲೆ ಆಮ್ಲಕ್ಕೆ ರಸಾಯನ, ಮತ್ತೆ ಆಮ್ಲ ಪೌಡರು, ಹೀಗೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಆಮ್ಲ ಕ್ಯಾಂಡಿ ಅಂತ ಮಾಡಕ್ ಸಿಗಲ್ಲ. ಬಟ್ ಕೆಲವೊಂದು ಮೊರಬ್ಬ ಅಂತೆಲ್ಲ ಮಾಡ್ತಾರೆ, ಅಂತ ನಿಮ್ಗೆ ಗೊತ್ತಿರ್ಬೇಕು ಒಂದ್ ದಿವಸ. ಹಾ, ಅದು ಆಮ್ಲ ಮೊರಬ್ಬ. ಪೆಟ್ ಬಾಟ್ಲಲ್ಲಿ ಹಾಕ್ತಿವಿ, ಯಾಕಂದ್ರೆ ಗ್ಲಾಸ್ ಬಾಟ್ಲಲ್ಲಿ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗಿರೋದ್ರಿಂದ. ಈಗ ಏನ್ ಗೊತ್ತಾ, ಪ್ಯಾಕೇಜಿಂಗ್ ನಮ್ಮ ಕೊರಿಯರ್ ಮತ್ತು ಪೋಸ್ಟಲ್ ಇವರು ಯಾರು ಕೇರ್ಫುಲ್ ಆಗಿ ಹ್ಯಾಂಡ್ಲೆ ಮಾಡಲ್ಲ. ಎಷ್ಟು ಹೌದು, ಅದಕ್ಕೆ ಇಂಥದೆಲ್ಲ ತುಂಬಾ ನಾವು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ನೋಡಿ ಸದ್ಯಕ್ಕೆ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಮಾಡ್ತಾ ಇರೋದು, ಪೆಟ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದ್ರಲ್ಲಿ. ಬಟ್ ಏನ್ ಮಾಡ್ತಿದೀವಿ ಅಂದ್ರೆ, ಈಗ ಇನ್ನೊಂದು ನಾನು ಮೊನ್ನೆ ಅಷ್ಟೇ ಮಾತಾಡ್ತಿದ್ದೆ ಒಬ್ರ ಹತ್ರ. ಸೊ ಗ್ಲಾಸ್ ಬಾಟ್ಲ್ ಆಪ್ಷನ್ ಇಡ್ತೀವಿ, ಯಾರಿಗೆ ಗ್ಲಾಸ್ ಅಲ್ಲೇ ಬೇಕು ಅಂದವ್ರಿಗೆ ಮಾತ್ರ ಗ್ಲಾಸ್ ಪ್ಯಾಕಿಂಗು ಇಟ್ಟಿರ್ತೀವಿ. ಹಾ, ಒಳ್ಳೇದು. ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಕಷ್ಟ ಆಗತ್ತೆ ಕೆಲವೊಂದಿಷ್ಟು. ಹಾಗೆ ಹೌದು, ನಮ್ಗೆ ಇಂಟರ್ನ್ಯಾಷನಲ್ ಶಿಪ್ಪಿಂಗಿಗೂ ಕಷ್ಟ ಆಗತ್ತೆ. ಹಾಗೆ ಆಯ್ತಾ? ಓಕೆನಾ? ಸೊ ಈಗ ಹೇಗಿದೆ ಮೇಡಮ್? ಚೆನ್ನಾಗಿ ಅನಿಸ್ತಿದ್ಯಾ? ಹೇಗೆ ಫೀಲ್ ಅನಿಸ್ತಿದೆ? ಸ್ಮೂತ್ ಅನಿಸ್ತಿದೆ ಅಲ್ಲ? ಹಾಗೆ. ಓಕೆ, ಸೊ ವೆರಿ ಗುಡ್. ಸೊ ನಮ್ದು ಹಾಗಾದ್ರೆ ಇದು ಸಕ್ಸಸ್ ನಮ್ದು ಹೊಸ ಪ್ರಾಡಕ್ಟ್ ಅಲ್ಲ. ಇದು ಹೀಗೇನೆ ಒಂದೊಂದು. ಈಗ ಇನ್ನೊಂದು ಹೇಳಕ್ ಮರ್ತ್ಬಿಟ್ಟೆ. ಇನ್ನೊಂದು ನಾವು ದಂತರಕ್ಷೆ ಟ್ಯಾಬ್ಲೆಟ್ ಅಂತ ಮಾಡಿದೀವಿ. ಟೂತ್ ಪೌಡರ್ ಬದಲಿಗೆ ಟೂತ್ ಟ್ಯಾಬ್ಲೆಟ್ ಅಂತ ಮಾಡಿದೀವಿ. ಅದು ನಾಳೆ ಕೊಡ್ತೀನಿ ಕ್ಲಾಸಲ್ಲಿ. ಹೇಳಕ್ ಮರ್ತೋಯ್ತು, ನಾನು ಅನೌನ್ಸೇ ಮಾಡಿಲ್ಲ. ಮೊನ್ನೆ ಅಲ್ಲ, ಅದು ಹೋದ ಹುಣ್ಣಿಮೆ, ಇದು ಯಾವ್ದು ಆಂಜನೇಯ ಜಯಂತಿ ಇತ್ತಲ್ಲ, ಮೊನ್ನೆ ಹುಣ್ಣಿಮೆ ಆಯ್ತಲ್ಲ, ಅವತ್ತೇ ಮಾಡಿದೀವಿ ಹೊಸ ಬ್ಯಾಚ್. ನನಗೆ ಅನೌನ್ಸ್ ಮಾಡಕ್ಕೆ ಮರ್ತೋಗಿದ್ದು. ನಿಮ್ಗೆ ಹೇಳಿದ್ರಲ್ವಾ ದಂತರಕ್ಷೆ ಟ್ಯಾಬ್ಲೆಟ್ ಅಂತ. ಅದೇನಂದ್ರೆ ಕ್ರಶ್ ಅಂಡ್ ಬ್ರಷ್ ಅಂತ. ಡೈಲಿ ಒಂದೊಂದು ಟ್ಯಾಬ್ಲೆಟ್, 1 ಟ್ಯಾಬ್ಲೆಟ್ ಬಾಯಿಗೆ ಹಾಕೊಳ್ಳೋದು, ಅಗಿಯೋದು. ಕೈಗೆ ಎಲ್ಲ ಇರಲ್ಲ, ಹೆದರ್ಬೇಡಿ, ಚೆನ್ನಾಗಿರತ್ತೆ. ಸ್ವಲ್ಪ ಒಗರಿರತ್ತೆ. ಆಮೇಲೆ ಅದು ಅಗದ್ಮೇಲೆ ಬಾಯಲ್ಲಿ ಲಾಲಾರಸ ಬರತ್ತಲ್ಲ, ಆ ಅಗದಿರೋ ಪೌಡರ್ ಜೊತೆ ಅದನ್ನ ಉಜ್ಜೋದು ನಿಮ್ಮ ರೆಗ್ಯುಲರ್ ಬ್ರಷ್ ಅಲ್ಲಿ. ಪೇಸ್ಟ್ ಬೇಕಾಗಲ್ಲ, ಹಂಗೂ ಬೇಕು ಅನ್ನಿಸಿದವ್ರು ನೀವು ಬೇಕಿದ್ರೆ ನಿಮ್ಮ ರೆಗ್ಯುಲರ್ ಪೇಸ್ಟ್ ಅನ್ನು ಆಮೇಲೆ ಇದ್ರಲ್ಲಿ ಉಜ್ಜಿ ಬಿಟ್ಟು ಕೊನೆ ಬೇಕಾದ್ರೆ ರೆಗ್ಯುಲರ್ ಪೇಸ್ಟ್ ಅಲ್ಲೂ ಒಮ್ಮೆ ಉಜ್ಜಿ, ತೊಂದ್ರೆ ಏನಿಲ್ಲ. ಬಟ್ ಇಷ್ಟು ಸಾಕಾಗತ್ತೆ. ಹೌದೌದು, ದಂತರಕ್ಷೆ ಟ್ಯಾಬ್ಲೆಟ್ ಈಗಲೇ ಅವೈಲೇಬಲ್ ಇದೆ. ನೀವು ತಗೊಂಡ್ಬಿಟ್ಟು ಬೇಕಾದ್ರೆ ಇವತ್ತು ರಾತ್ರಿನೇ ಟ್ರೈ ಮಾಡಿ ನೋಡ್ಬೋದು. ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದು ಹೇಳುವಾಗ 2 ಸತಿನೂ ಒಂದೊಂದು ಟ್ಯಾಬ್ಲೆಟ್.
1 ಟ್ಯಾಬ್ಲೆಟ್ ಬಾಯಿ, ಅದು ಕ್ಯಾರಿ ಮಾಡಕ್ಕೂ ಈಸಿ. ನಮ್ಮಲ್ಲಿ ಮೊದಲು ದಂತಜೀವ ಚೂರ್ಣ ಅಂತ ಇತ್ತು, ಆದ್ರೆ ಅದೇನಾಗತ್ತೆ ಪ್ಯಾಕೆಟ್ ಈಗ ಪೌಡ್ರು ಎಲ್ಲ ಕಡೆ ತಗೊಂಡ್ ಹೋಗೋದ್ ಕಷ್ಟ. ಆಮೇಲೆ ಕೆಲವ್ರು ಹೇಳ್ತಿದ್ರು ಈಗ ಬ್ರಷ್ ಏನಾದ್ರು ಒಂಚೂರು ವಜ್ಜೆ ಇರತ್ತಾಗ್ಬಿಟ್ರೆ ಹಾಳಾಗ್ಬಿಡತ್ತೆ, ಪೌಡರ್ ಇಡೀ ಡಬ್ಬ ಹಾಳಾಗ್ಬಿಡತ್ತೆ. ಇದು ಹಂಗಲ್ಲ, ನೀವು ಒಂದೊಂದೇ ಟ್ಯಾಬ್ಲೆಟ್ ಬಳಸೋದು. ಎಲ್ಲೋ ಹೋಗ್ತಿದ್ದೀರಾ, 4 ದಿನಕ್ಕೆ ಹೋಗ್ತಿದ್ದೀರಾ ಅಂದ್ರೆ 8 ಟ್ಯಾಬ್ಲೆಟ್ ಇಟ್ಕೊಂಡು ಹೋದ್ರೆ ಸಾಕು. ಬೆಳಗ್ಗೆ ಸಂಜೆ ಬ್ರಷ್ ಮಾಡುವಾಗ ಜಸ್ಟ್ ಬ್ರಷ್ ಅಂಡ್ ಬ್ರಷ್ ಅಂತ. ಅದ್ ನಾನೇನು ಅನೌನ್ಸೇ ಮಾಡಿಲ್ಲ ಚಾನೆಲ್ ಅಲ್ಲಿ, ಈಗ ಮಾಡ್ತೀನಿ ಇವತ್ತು ತಡೀರಿ. ಬ್ರಷ್ ಅಂಡ್ ಬ್ರಷ್ ಅಂತಾನೆ ಮಾಡ್ಬೋದು. ಹಾಗೆ ಸೊ ಹೌದು, ಆ 1 ಟ್ಯಾಬ್ಲೆಟ್ ತಿನ್ನೋದು ಬಿಟ್ಟು ಹಲ್ ತಿಕ್ಕೋದು, ಇದೊಂದು ಟ್ರೈ ಮಾಡಿ ನೋಡಿ. ಹಲ್ ತಿಕ್ಕೋದು ನಾಳೆ ಕ್ಲಾಸಲ್ಲಿ ಕೊಡ್ತೀನಿ, ಆಯ್ತಾ? ಅದು ಎಸ್ಪೆಷಲಿ ಒಂದೇನಂದ್ರೆ ಬ್ಲೀಡಿಂಗ್ ಗಮ್ಸ್ ಎಲ್ಲ ಇದ್ದವರಿಗೆ ಬ್ಲೀಡಿಂಗ್ ಕಮ್ಮಿ ಆಗತ್ತೆ. ಆಮೇಲೆ ಎರಡೇದು ಪದೇ ಪದೇ ರಿಪೀಟೆಡ್ ಆಗಿ ಗಮ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ ಕೆಲವರಿಗೆ, ಅಥವಾ ಹಲ್ಲಲ್ಲಿ ಮಕ್ಕಳಲ್ಲಿ ಪಾಪ ಕ್ಯಾವಿಟಿ ಇದು. ಮತ್ತೆ ಈಗ ಎಸ್ಪೆಷಲಿ ಹಾಲು ಕುಡಿಯೋ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ರಾತ್ರಿ ಫುಲ್ ಅದು ಹಾಲ್ ಬಾಯಿ ಮಲಗ್ ಬಿಟ್ಟಿರ್ತಾರಲ್ಲ, ಹಂಗ ಕ್ಯಾವಿಟಿ ಜಾಸ್ತಿ ಆಗಿರುತ್ತೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ಪೇಸ್ಟ್ ಅಲ್ಲೇ ಎಷ್ಟು ಕೆಮಿಕಲ್ ಇದೆ ಅಂತ ನಿಮಗೆ ಗೊತ್ತು. ಎಲ್ಲಾ ಪೇಸ್ಟ್ ಅಲ್ಲಿ ನೊರೆ ಬರ್ಬೇಕಂತಂದ್ರೆ ಅದಕ್ಕೆ ಎಷ್ಟು ಹಾಕುವಂತ ಕೆಮಿಕಲ್ಸ್ಗಳು, ಆಮೇಲೆ ಅದ್ರಲ್ಲಿ ಇರುವಂತ ಈ ಬ್ಲೀಚಿಂಗ್ ಆಗ್ಲಿ ಚಂದ ಬೆಳ್ಳ ಕಾಣ್ಬೇಕಂತ ಹೇಳಿ ಹಾಕುವಂಥದ್ದು. ಸೊ ಇದೆಲ್ಲ ಬೆಳಗ್ಗೆ ಎದ್ರೇನೆ ನಾವು ಬಾಯಲ್ಲಿ ಕೆಮಿಕಲ್ ಹಾಕೋದ್ರಿಂದಾನೇ ಜೀರ್ಣಕ್ರಿಯೆ ಸಮಸ್ಯೆ ಶುರು ಆಗ್ಬೋದು. ಬಿಕಾಸ್ ಜೀರ್ಣಕ್ರಿಯೆ ಹೊಟ್ಟೆಯಲ್ಲಿ ಶುರು ಆಗೋದಲ್ಲ, ಬಾಯಿಂದ ಶುರು ಆಗತ್ತೆ. ಸೊ ಬಾಯಲ್ಲಿ ಕೂಡ ಅಬ್ಸಾರ್ಪ್ಷನ್ ಆಗತ್ತೆ. ನೋಡಿ, ಈಗ ಏನಾದ್ರು ಸೀರಿಯಸ್ ಆದಾಗ ಆಂಬ್ಯುಲೆನ್ಸ್ ಅಲ್ಲಿ ಕಳ್ಸುವಾಗ ನಾಲ್ಗೆ ಕೆಳಗೆ ಒಂದು ಸಬ್ಲಿಂಗ್ವಲ್ ಮೆಡಿಸಿನ್ ಇಡ್ತಾರೆ, ನೀವು ಕೇಳಿರ್ಬೋದು ನೋಡಿರ್ಬೋದು. ಅಂದ್ರೆ ಇಲ್ಲಿ ಹಾಕೋಕ್ಕಿಂತ ಫಾಸ್ಟ್ ಆಗಿ ಸಬ್ಲಿಂಗ್ವಲ್ ಕೆಲಸ ಮಾಡುತ್ತೆ. ಅಂದ್ರೆ ನಾನು ದಿನ ಬೆಳಿಗ್ಗೆ ಸಬ್ಲಿಂಗ್ವಲ್ ಕೆಮಿಕಲ್ ಹಾಕ್ತಿದ್ದೀನಿ ಅಂತಂದ್ರೆ ನಮ್ಮ ಆರೋಗ್ಯ ಯಾಕೆ ಹಾಳಾಗ್ತಿದೆ ನಿಮ್ಗೆ ಅರ್ಥ ಆಗತ್ತೆ, ಗೊತ್ತಾಯ್ತಾ? ಸೊ ಅದರ ಒಂದು ಹೆಲ್ದಿ ಅಲ್ಟರ್ನೇಟಿವ್ ಹುಡುಕ್ತಾ ಇದ್ವಿ. ಈಗ ಸೋಪ್ ಮಾಡ್ತಾ ಇದೀವಲ್ಲ, ಸೋಪಲ್ಲೂ ಇನ್ನಷ್ಟು ಹೊಸ ಇದು ಮಾಡ್ತಾ ಇದೀವಿ, ಟ್ರೈ ಮಾಡ್ತಿದೀವಿ. ಈ ತರ ಮಣ್ಣಿನ ಬೇಸಲ್ಲಿ ಮಾಡೋಣ ಅಂತ, ಮಣ್ಣಿನ ಬೇಸಲ್ಲಿ ಒಂದಿಷ್ಟು ಮಾಡೋಣ ಅಂತ. ಈಗ ಸದ್ಯಕ್ಕೆ ಇದನ್ನೇ ಸ್ನಾನ ಚೂರ್ಣವಾಗಿ ಮತ್ತೆ ಈ ಡಿಟ್ಯಾನ್ ಪೌಡರ್ ಆಗಿ ಎರಡಕ್ಕೂ ಇದನ್ನೇ ನಾವು ಕೊಡ್ಬೋದು ಸದ್ಯಕ್ಕೆ. ಆಮೇಲೆ ಹಲ್ಲಿಂದಕ್ಕೆ ಇದು ಕ್ರಶ್ ಅಂಡ್ ಬ್ರಷ್ ದಂತ ರಕ್ಷಾ ಟ್ಯಾಬ್ಲೆಟ್ ಅದನ್ನ ನಾವು ಕೊಡ್ಬೋದು. ಹೀಗೆ ಒಂದೊಂದಾಗಿ ಹಂತವಾಗಿ ರೆಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಡ್ರೈ ಶಾಂಪೂನು ಮಾಡೋಣ ಅಂತಿದೀವಿ. ಈಗ ನಿಮ್ಗೆ ಶಾಂಪೂ ಲಿಕ್ವಿಡ್ ಹಾಕ್ಬೇಕಂದ್ರೆ ಶಾಂಪೂ ಬೇಸ್ ಬೇಕೇ ಬೇಕು, ಆಯ್ತಾ? ಶಾಂಪೂ ಬೇಸ್ ಅಂದಾಗ ಮಿನಿಮಮ್ ಕೆಮಿಕಲ್ ಅದ್ರಲ್ಲಿ ಇದ್ದೇ ಇರುತ್ತೆ. ಸೊ ನಾನೇನ್ ಅನ್ಕೋತಾ ಇದ್ದೀನಿ ಅಂದ್ರೆ ಡ್ರೈ ಶಾಂಪೂ ಪೌಡರ್ ಮಾಡೋದು. ಡ್ರೈ ಶಾಂಪೂ ಪೌಡರ್ ಮಾಡಿಟ್ಬಿಟ್ರೆ, ಸ್ಯಾಚೆಟ್ ಮಾಡಿ ಕೊಟ್ಬಿಟ್ರೆ, ಪ್ರತಿ ಒಂದು ವಾಶಿಗೆ ನೀವು ಈಗ ತುಂಬಾ ಕೂದಲಿರೋರು 2-3 ಸ್ಯಾಚೆಟ್ಸ್ ಹಾಕೋಬಹುದು. ಸ್ವಲ್ಪ ಕೂದಲಿದ್ದವ್ರು 1 ಸ್ಯಾಚೆಟ್ ನ ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಇಟ್ಟು ನಂತರ ಮಿಕ್ಸ್ ಮಾಡಿದ್ರೆ ನೊರೆ ಬರುತ್ತೆ. ಅದ್ರಲ್ಲಿ ನೀವು ಹೇರ್ ವಾಶ್ ಮಾಡ್ಬೋದು ಅಂತ. ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಗಳು. ಪೌಡರ್ ಇರೋದು ಅಂತ ಅಲ್ವಾ? ಅದೇ ತರ ಒಂದೆಲ್ಲದನ್ನು ಸೇರಿ ಡ್ರೈ ಪೌಡರ್ ತರದ್ ಮಾಡಿ ಒಂದು ಶಾಂಪೂ, ಈ ಶಾಂಪೂ ಬದಲಿಗೆ ಡ್ರೈ ಪೌಡರ್ ಫಾರ್ಮ್ ಅಲ್ಲಿ ಮಾಡೋಣ ಅಂತ. ನೆಕ್ಸ್ಟ್ ಹೇಗಿದೆ ಮೇಡಮ್, ಡಿಫ್ರೆನ್ಸ್ ಇದೆಯಾ? ವೆರಿ ನೈಸ್ ಇದೆ ಅಲ್ವಾ? ವೆರಿ ಗುಡ್. ಒಂದ್ ಕಡೆ ಹಾಕಿದ್ರಿ, ಒಂದ್ ಕಡೆ ಹಾಕಿಲ್ಲ, ಡಿಫ್ರೆನ್ಸ್ ಗೊತ್ತಾಗ್ತದೆ. ವೆರಿ ಗುಡ್. ಮತ್ತೆ ಯಾರು ಟ್ರೈ ಮಾಡಿದ್ರಿ? ಇವರು ಮೇಡಮ್ ಹೇಗಿದೆ ಮೇಡಮ್? ಚೆನ್ನಾಗಿ ಸ್ಮೂತ್ ಆಗಿದೆ ಅಲ್ವಾ? ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಕಲರು? ಅದೇ ದೈವರಾತ್ರ ಆಶೀರ್ವಾದದಿಂದ, ಅದೇನೋ ಹೇಳ್ತಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ, ಹಾಗೆ ಏನೋ ಒಂದು ಸಮರ್ಪಣಾ ಮನೋಭಾವದಿಂದ ಪ್ರಯತ್ನ ಮಾಡ್ತೀವಿ, ಅದೆಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಅವಾಗ ಏನ್ ಗೊತ್ತಾ, ಈಗ ಜೀವನದಲ್ಲೂ ಅಷ್ಟೇ, ನಿಮ್ಗೆ ಮಾಡಿರೋಂಥ ಕೆಲ್ಸಕ್ಕೆ ಪ್ರತಿಫಲ ಸಿಗದೇ ಇರಿ, ಎರಡನ್ನು ನೀವು ನಂಬಿರೋ ದೇವರಿಗೋ ಗುರುಗಳಿಗೋ ಕೊಟ್ಬಿಡ್ಬೇಕು. ಈಗ ಇದು ಸಕ್ಸಸ್ ಆಯ್ತು, ಇದು ನಿಮ್ಗೆಲ್ಲ ಇಷ್ಟ ಆಯ್ತು, ಇದನ್ನ ನಾವು ತಗೊಳ್ಳೋದಲ್ಲ, ಕ್ರೆಡಿಟ್ ಯಾರಿಗೆ ಕೊಟ್ಬಿಡೋದು? ದೈವರಾತ್ರ ಆಶೀರ್ವಾದ, ಆಯ್ತಪ್ಪ ಚೆನ್ನಾಗಾಯ್ತು ಅಂತ. ಅಥವಾ ನಿಮ್ಗೆ ಇಷ್ಟ ಆಗಿಲ್ಲಪ್ಪ, ಅವಾಗ್ಲೂ ಅದನ್ನು ಯಾರಿಗೆ ಹಾಕ್ಬಿಡೋದು? ನಾವು ತಲೆ ತಗೊಳ್ಳೋದಲ್ಲ. ಇಷ್ಟ ಆಗ್ಲಿಲ್ವಾ, ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗ್ ಮಾಡೋಣ, ಇನ್ನೂ ಚೆನ್ನಾಗ್ ಮಾಡೋಣ. ಯಾಕೆ ಇಷ್ಟ ಆಗಿಲ್ಲ? ದೈವರಾತ್ರ ಆಶೀರ್ವಾದ ಸ್ವಲ್ಪ ಕಮ್ಮಿ ಆಗಿರ್ಬೇಕು, ಅದಕ್ಕಾಗಿ ಹಂಗೆ. ಅಂದ್ರೆ ಯಾಕೆ ನಾವು ಈಗ ಗುರು ಹಿರಿಯರನ್ನ ನಂಬೇಕು, ದೇವರನ್ನ ನಂಬೇಕು ಅಂದ್ರೆ, ಆಸ್ತಿಕತೆ ಅನ್ನೋದು ನಿಮ್ಗೆ ಹೇಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ನಿಮ್ಮ ಸ್ಟ್ರೆಸ್ ಅನ್ನು ಕಮ್ಮಿ ಮಾಡುತ್ತೆ. ತೋರ್ಸಿ ಮೇಡಮ್ ಡಿಫ್ರೆನ್ಸ್.
ವಾ ಹೌದಲ್ವಾ, ಎಷ್ಟು ಚೆನ್ನಾಗಿ ವ್ಯತ್ಯಾಸ ಗೊತ್ತಾಗ್ತದೆ ನನಗೆ. ವಾವ್, ವೆರಿ ನೈಸ್, ಸೂಪರ್. ಹಾ ಅದೇ ಇದ್ರಲ್ಲಿ ಇದನ್ನ ಈಗ ಟ್ರೈ ಮಾಡಿದಾಗ ಹೆಲ್ಪ್ ಆಗ್ಬೋದು ನೋಡಿ. ನನ್ ನೋಟದಲ್ಲಿ ಮೊಡವೆ ಇದೆ ಅಲ್ವಾ, ಟ್ರೈ ಮಾಡಿ ನೋಡೋಣ ಹಿಂಗ್ ಬರುತ್ತೆ ಅಂತ. ಹೆಂಗಾಗಿ ಹಚ್ಕೊಂಡ್ರಿ ಅಲ್ದ, ನೋಡುವ. ನಾನು ಹಚ್ಕೊಂಡು 7 days ಆದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಆಗತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಆಯ್ತು, ಈಗ ಮಾಡ್ತೀವಿ ಇನ್ನೊಂದು 2-3 days ಅಲ್ಲಿ. ಯಾಕಂದ್ರೆ ಈಗ ಬೇಸ್ ಡ್ರಗ್ಸ್ ಎಲ್ಲ ಕಲೆಕ್ಷನ್ ಆಗೋಗಿದೆ, ಎಲ್ಲ ಪೌಡರ್ ಮಾಡಿ ಮಿಕ್ಸ್ ಮಾಡೋದು ಎಲ್ಲದು ಯೂನಿಟ್ ನಮ್ಮಲ್ಲೇ ಇರೋದ್ರಿಂದ ನಾಳೆ ನಾಡ್ದು ಅಂದ್ರೆ ಅವೈಲೇಬಲ್ ಮಾಡ್ಬಿಡ್ತೀವಿ. ಸಾಧ್ಯ ಆದ್ರೆ ನಾಳೆನೆ ಮಾಡಿಸ್ತೀವಿ. ನಾಳೆ ಮಧ್ಯಾಹ್ನದೊಳಗಡೆ ನಿಮ್ಗೆ ಅವೈಲೇಬಲ್ ಆಗೋ ತರ ಮಾಡಿಸ್ತೀವಿ. ನಮ್ ಸ್ಟಾಫು ಹಂಗೆ ರೆಡಿ ಆಗ್ತಾರೆ. ನಮ್ ಸ್ಟಾಫ್ ನೋಡಿ, ನಾವು ಮಾಡೋದ್ ಹೇಳೋದೇ ತಡ, ಪಟ್ ಪಟ್ ಅಂತ ಮಾಡಿ ನಾಳೆ ಅಂದ್ರೆ 500 ಪ್ಯಾಕೆಟ್ ಅಂದ್ರೆ 500 ಪ್ಯಾಕೆಟ್ ರೆಡಿ ಮಾಡ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ಸ್ಟಾಫ್ ಕೂಡ. ನೀವು ಬೆಳಗ್ಗೆ 5 ಗಂಟೆಗೆ ಮಾತಾಡ್ಸಿದ್ರು ನಗ್ತಾ ಇರ್ತಾರೆ, ರಾತ್ರಿ 11 ಗಂಟೆಗೆ ಕರೆದ್ರು ನಗ್ತಾ ಇರ್ತಾರೆ. ಈ ರಾತ್ರಿ ಬಂದಿದ್ರಲ್ಲ ಸ್ಟಾಫು, ಒಂಚೂರಾದ್ರೂ ಗಂಟು ಮುಖ ಹಾಕಿದ್ರ ನಿಮ್ ಹತ್ರ 1 ಗಂಟೆ ಬಂದಾಗ ನಗ್ತಾ ನಗ್ತಾ ಬಂದು ಕೊಟ್ಟೋಗ್ತಾರೆ. ನಿನ್ನೆ ರಾತ್ರಿ ಯಾರು ಕೂಡ ಅಯ್ಯೋ ಇದು ನನ್ನ ಟೈಮ್ ಅಲ್ಲ, ಇದು ನನ್ನ ಡ್ಯೂಟಿ ಅಲ್ಲ, ನಂದಲ್ರಿ ಈಗ ಡ್ಯೂಟಿ, ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ನಾನು ಬೆಟ್ ಕಟ್ತೀನಿ, ನೀವು ಯಾವ ನಮ್ ಸ್ಟಾಫ್ ಅನ್ನು ಎಷ್ಟು ಗಂಟೆ ಬೇಕಾದ್ರೂ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಸುಮ್ನೆ ಅವ್ರಿಗೆ ಇರಿಟೇಟ್ ಮಾಡ್ಬೇಕಂತಾನೆ ಬೇಕಾದ್ರೂ ರಾತ್ರಿ 1 ಗಂಟೆ ಕರೆದ್ ನೋಡಿ, ಅವ್ರು ನಗ್ತಾನೆ ಬರ್ತಾರೆ. ಏನಾಗಿತ್ತು ಮೇಡಮ್, ಏನ್ ಬೇಕಾಗಿತ್ತು ಅಂತ ನಗ್ತಾನೆ ಕೇಳ್ತಾರೆ. ಅದು ಕೂಡ ದೈವರಾತ್ರ ಆಶೀರ್ವಾದನೇ. ಹಂಗೆ ಅಲ್ವಾ ಅಲ್ವಾ, ನಿಜ, ಒಳ್ಳೆ ಟೀಮ್ ಎಲ್ಲ ಹಿರಿಯರ ಆಶೀರ್ವಾದದಿಂದ ಸಿಕ್ಕಿರೋದು. ಇವರೆಲ್ಲ ಬ್ಲೆಸ್ಸಿಂಗ್ಸ್. ಇಲ್ಲಾಂದ್ರೆ ಈಗೆಲ್ಲ ಹೇಗೆ ಟೀಮ್ ಸಿಗತ್ತೆ ಹೇಳಿ. ಒಂದ್ ಮನೇಲೆ 4 ಜನ ಒಟ್ಟಿಗೆ ಟೀಮಾಗಿ ವರ್ಕ್ ಮಾಡಕ್ ಆಗಲ್ಲ ನಮ್ಗೆ. ಅಂತದ್ರಲ್ಲಿ ಇಲ್ಲ 55 ಜನ ನಾವು ಒಟ್ಟಿಗೆ ಹಿಂಗೆ ಮಾಡಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಗುರು ಹಿರಿಯರ ಆಶೀರ್ವಾದ ಇಲ್ಲದೆ ಆಗ್ತಿರ್ಲಿಲ್ಲ. ಸರಿನಾ? ಥ್ಯಾಂಕ್ ಯು. ಓಕೆ, ಸೊ ಇದನ್ನ ಹಾಗಿದ್ರೆ ನಾನು ನಾಳೆನೆ ರೆಡಿ ಮಾಡಿ ಪ್ಯಾಕ್ ಮಾಡಿಸ್ಬಿಡ್ತೀನಿ. ಫೈನಲ್ ಅಲ್ವಾ? ಎಸ್, ಥ್ಯಾಂಕ್ ಯು.